ನರಸೀಪುರದಲ್ಲಿ ಸ್ವಿಪ್ ಸಂಸ್ಥೆ ಮತ್ತು ಪುರಸಭೆ ಇಲಾಖೆಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು। ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ಆಚಾರ್ಯರವರು ಮತದಾರರಿಗೆ ಮತದಾನದ ಅರಿವು ಮತ್ತು ಅದರ ಮೌಲ್ಯವನ್ನು ತಿಳಿಸಿದರು। 26ನೇ ತಾರೀಕು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ ನಾವು ಗುರುತಿಸಿರುವಂತಹ ಚುನಾವಣಾ ದಿನ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ನಾವೆಲ್ಲ ಸಜ್ಜಾಗಿದ್ದೇವೆ। ಎಲ್ಲ ಮತದಾರರು ಕೂಡ ಕಡ್ಡಾಯವಾಗಿ ನಮ್ಮ ಸಂವಿಧಾನಬದ್ಧ ಹಕ್ಕಾದಂತಹ ಮತವನ್ನು ಚಲಾಯಿಸುವಂಥದ್ದು ಆಗಬೇಕು। ಮತ ಚಲಾವಣೆಯಿಂದ ಯಾವುದೇ ರೀತಿ ಆಗಬಾರ್ದು। ಹಾಗೆಯೇ ಯಾವುದೇ ಪ್ರಲೋಭನೆಗಳಿಗೆ ಆಮಿಷಗಳಿಗೆ ಒಳಗಾಗಿ ತಮ್ಮ ಮತವನ್ನು ಅದರ ಮಹತ್ವವನ್ನು ಕಡಿಮೆ ಮಾಡುವಂಥ ರೀತಿಯಲ್ಲಿ ಚಲಾವಣೆ ಮಾಡಬಾರ್ದು। ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂತಹ ನಾಗರಿಕ ಹಕ್ಕುಗಳ ಜೊತೆಯಲ್ಲಿ ಏನು ಮತದಾನದ ಹಕ್ಕಿದೆ ಅದನ್ನು ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಚಲಾಯಿಸೋದ್ರ ಮುಖಾಂತರ ದೇಶದ ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಸ್ವೀಪ್ ಆಕ್ಟಿವಿಟಿನಲ್ಲಿ ಮಾಡ್ತಾ ಇದ್ದೀವಿ। ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಇವತ್ತು ಸ್ವೀಪ್ ಆಕ್ಟಿವಿಟಿಯನ್ನು ಮಾಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮಹಿಳಾ ಮಣಿಗಳು, ಅಂಗನವಾಡಿ ಸಹಾಯಕಿಯರು ಎಲ್ಲರೂ ಕೂಡ ಇಲ್ಲಿ ಅಧಿಕಾರಿಗಳೊಂದಿಗೆ ಹಾಜರಿದ್ದೀವಿ। ಜನರಲ್ಲಿ ನಾವು ಜಾಗೃತಿಯನ್ನು ಮೂಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ।